ಕಡೆಲ್ಲ ಕ್ರೂಸ್ ಯಾರ್ದು ಅಂತಿದ್ರಲ್ವಾ, ಕಡೆಲ್ಲ ಕ್ರೂಸ್ ನಂದೆ. ಶಿ ಈಸ್ ಆರ್ ಶಿಪ್ ಕ್ಯಾಪ್ಟನ್ ಪ್ರೀತಿ ಮಹಾದೇವ್. ಕೆಸಿನೋನ ಎಲ್ಲ ನೋಡಿ ಬಟ್ ಹಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ನಿಂಗ್ ನಾವು ಡೇ ಶೂಟ್ ಮಾಡ್ತಾ ಇರೋದು ನಮ್ಮ ಕ್ರೂಸ್ನಲ್ಲಿ ಡೇ 2. ನಿಮ್ಮೆಲ್ಲರಿಗೂ ವೆಲ್ಕಮ್. ಸೊ ಇವತ್ತು ಸನ್ರೈಸ್ ನೋಡೋಕ್ಕೆ ಅಂತ ನಾವು 5:30ಗೆ ಬಂದಿದ್ದೀವಿ. ಸನ್ ಎಷ್ಟೊತ್ತಿಗೆ ರೈಸ್ ಆಗುತ್ತೆ ಗೊತ್ತಿಲ್ಲ. ಸೊ ನೋಡೋಣ, ಆ ಕಡೆ ಸನ್ರೈಸ್ ಆಗುತ್ತೆ, ಇನ್ನೂ ಸನ್ರೈಸ್ ಆಗಿಲ್ಲ. ಸೊ ಅದಕ್ಕೋಸ್ಕರ ಒಂದಷ್ಟು ಜನ ಇದ್ದಾರೆ. ಆ್ಯಂಡ್ ತುಂಬ ಗಾಳಿ ಇದೆ ಅಂತ ಮೇಲ್ಗಡೆಗೆ ಬಿಡ್ತಾ ಇಲ್ಲ. ನಮ್ಮ ಕಾವ್ಯ ನೋಡಿ ಫಸ್ಟ್ ಟೈಮ್ ಬೇಗ ಎದ್ಬಿಟ್ಟಿದ್ದಾಳೆ. ವಾವ್, ಸಿ ವಾಟರ್ ಬ್ಲೂ ಕಲರ್ ಇರೋದು ಚಿನಿ, ನೋಡಿದ್ರೆ ಗೊತ್ತಾಗ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬ್ಲೂ, ಮೈ ಗಾಡ್ ಸಖತ್ತಾಗಿ ಅನಿಸ್ತಾ ಇದೆ. ಬ್ಲೂ ಕಲರ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಬ್ಯಾಕ್ ಸೈಡು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಬ್ಯಾಕ್ ಸೈಡ್ ಇದು. ಆ್ಯಕ್ಚುಲಿ ನಾನು ಫೋನ್ ಇಟ್ಕೊಂಡಿದ್ದೀನಿ, ಗಾಳಿಗೆ ಫುಲ್ಲು ಹಾರಾಡ್ತಾ ಇದೆ. ಬಟ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ಏನು ಸ್ಪೀಡಾಗಿ ಹೋಗ್ತಿಲ್ಲ, ನಾರ್ಮಲ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಈ ಟೈಮಲ್ಲಿ ನಂದು ರೂಮ್ದು ಕಾರ್ಡ್ ಆರೋಯ್ತು, ಸೈಡಿಗೆ ಬಿದ್ದೋಯ್ತು. ಅದಾದಮೇಲೆ ಎತ್ಕೊಂಡೆ. ಸಖತ್ತಾಗಿದೆ ಮಾತ್ರ. ಎಷ್ಟು ಜನ ಬಂದಿದ್ದಾರೆ, ನನ್ನ ನೋಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ. ಬಟ್ ಮಿಸ್ಟರ್ ಸೂರ್ಯ ಎಲ್ಲೋದಪ್ಪ? ಸೂರ್ಯ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ ಮೇಡಮ್, ಅವ್ರ ಟೈಮ್ಗೆ ಅವ್ನು ಬರೋದು. ಇನ್ನೂ ಬಂದಿಲ್ಲ ಸೂರ್ಯ. ಮಿಸ್ಟರ್ ಸೂರ್ಯ ನೋಡೋಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಸೂರ್ಯ ಮಾತ್ರ ಇನ್ನೂ ಬರಲೇ ಇಲ್ಲ. ಬರ್ತಾ ಇದೆ. ವೈಟ್ ಕಲರ್ ಸೀರೆ ಬರ್ತಿದೆ ಇವತ್ತು. ಫೈನಲಿ ಸೂರ್ಯ ಬಂದಾಯಿತು. ಸೂರ್ಯ ಯಾಕಪ್ಪ ನೀನು ಇಷ್ಟು ಲೇಟ್ ಮಾಡಿದ್ದು? ಮಿಸ್ಟರ್ ಸೂರ್ಯ, ಸೊ ಈಗ ಡೇ 2 ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಯಾರೆಲ್ಲ ಇದೇ ಬ್ರೇಕ್ಫಾಸ್ಟಲ್ಲಿ ಅಂತ ನೋಡೋಣ. ನಮ್ಮ ಕ್ರೂಸ್ನಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಕ್ರೂಸಲ್ಲಿ ಬೇರೆ ಏನೂ ಕೆಲಸ ಇರಲ್ಲ, ಬರೀ ತಿನ್ನೋದು, ಕುಡಿಯೋದು, ಎಂಜಾಯ್ ಮಾಡೋದು, ಮತ್ತು ಸನ್ಸೆಟ್ ನೋಡೋದು, ಸನ್ರೈಸ್ ನೋಡೋದು. ಬ್ರೇಕ್ಫಾಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಆ್ಯಂಡ್ ಒಳ್ಳೆ ಫ್ರೂಟ್ಸು, ಸಲಾಡ್ಸ್ ಇಟ್ಟಿದ್ರು. ಆ್ಯಂಡ್ ದೋಸೆ, ಇಡ್ಲಿ, ವಡೆ, ಚಿತ್ರಾನ್ನ ಆ್ಯಂಡ್ ಉಪ್ಮಾ ಎಲ್ಲವೂ ಇತ್ತು. ಸೊ ನಾವು ಸ್ವಲ್ಪ ಏನೆಲ್ಲ ಬೇಕು ತೊಗೊಂಡ್ಬಿಟ್ಟು ಎಗ್ ಕೂಡ ಇತ್ತು. ಸೊ ಎಲ್ಲನೂ ತೊಗೊಂಡು ಇವಾಗ ಬ್ಯಾಟಿಂಗ್ನ ಶುರು ಮಾಡೋಣ. ಡ್ರಿಂಕ್ಸ್ ಮಾಡದೆ ತೇಲಾಡಬೇಕಂದ್ರೆ ಕ್ರೂಸ್ಗೆ ಬರಬೇಕು. ನಮ್ಮ ಕಾವಿಗಂತೂ ಪಾಪ ಆ ವೇವ್ಸ್ ಆಚೆ ಈಚೆ ಮಾಡ್ತಿದ್ರು ನೋಡಿ, ಅವಳಿಗೆ ವಾಮಿಟಿಂಗ್ ಶುರು ಆಗ್ತಿತ್ತು. ಸೊ ಹಾಗಾಗಿ ಆ ಕಡೆ ಹೋದ್ಲು. ನಾನಂತೂ ಒಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಕ್ರೂಸ್ನಲ್ಲಿ ಸೆಕೆಂಡ್ ಡೇ ಬ್ರೇಕ್ಫಾಸ್ಟ್ ಚಿಕನ್ ರೋಲ್. ಫುಡ್ ರೆಡಿ ಇದೆ, ಬ್ರೇಕ್ಫಾಸ್ಟ್ ರೆಡಿ ಇದೆ. ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಸ್ವಲ್ಪ ರೆಡಿಯಾಗಿ ಒಂದು ಔಟ್ಫಿಟ್ನ ಫೋಟೋ ತೊಗೊಂಡು ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಶಾಪಿಂಗ್. ಈಗ ಶಾಪಿಂಗಿಗೆ ಬಂದಿದ್ದೇವೆ ನಾವು. ವಾವ್, ಶಾಪಿಂಗ್ ಬಂದಿದ್ದೀವಿ. ಶಾಪಿಂಗ್ ಸಿ ಎಷ್ಟು ಚೆನ್ನಾಗಿದೆ ನೋಡಿ. ಸಿ ಕವ್ಯ ಬಾ ಎತ್ಕೋ.
ಮೇಘ ಬಂತು ಮೇಘ, ಮೇಘ ಬಂತು ಮೇಘ, ಮೇಘ. ಸೊ ಡೇ 2 ನಾವು ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ಆಕ್ಚುಲಿ ಕ್ರೂಸ್ ಏನೋ ಒಂಥರ ನೈಟ್ ಲೈಫ್ ಒಂಥರ ಚೆನ್ನಾಗಿದೆ. ಅದೇ ತರ ಮಾರ್ನಿಂಗ್ಗೆ ಒಂಥರ ಚೆನ್ನಾಗಿದೆ. ಸೊ ಎಲ್ಲಾ ತರಾನು ಚೆನ್ನಾಗಿದೆ. ಆಕ್ಚುಲಿ ಇಲ್ಲಿ ನೋಡಿ, ರಿಯಲ್ ವಾಟರ್ ಕಲರ್, ಬ್ಲೂ ವಾಟರ್, ಸಿ ವಾಟರ್ ಲೈಕ್ ಬ್ಲೂ ವಾಟರ್. ಇದು ಮೂವ್ ಆಗ್ತಿದ್ಯಾ ನಿಂತಿದ್ಯಾ? ನಿಂತಿದೆ. ಎಷ್ಟು ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ತುಂಬಾ. ತೆಕ್ಕೊಡ್ತೀನಿ ರೀ ನಮ್ ಕಾವ್ಯ. ನಾವಿವಾಗ ಕೆಸಿನೋ ಒಳಗಡೆ ಹೋಗ್ತಾ ಇದೀವಿ. ಕ್ಯಾಸಿನೋ ಒಳಗಡೆ ಏನೆಲ್ಲ ಇದೆ ಅಂತ ನೋಡುವ. ಕೆಸಿನೋ ಕೆಸಿನೋ ಕೆಸಿನೋ, ಡುಗ್ 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 ಡುಗ್. ವಾ, ಕೆಸಿನೋ ಒಳಗಡೆ ನೋ. ನಾವು ಕೆಸಿನೋ ಹೋಗಿದ್ವಿ. ಕ್ಯಾಸಿನೋನೋ ಕೆಸಿನೋನೋ ಚಿನ್ನದ. ಆ್ಯಕ್ಚುಲಿ ನಾವು ಕೆಸಿನೋ ಒಳಗಡೆ ಹೋಗಿದ್ವಿ, ಬಟ್ ಅಲ್ಲಿ ವಿಡಿಯೋ ಮಾಡೋಗಿಲ್ಲ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಅದಾದಮೇಲೆ ಒಂದು ಶೋ ನಡೀತಾ ಇತ್ತು, ಶೋಗೆ ಬಂದ್ವಿ. ಸೊ ಇಲ್ಲಿ ಕಪಲ್ಸಲ್ಲಿ ಗೇಮ್ ನಡೆಸ್ತಾ ಇದ್ರು, ನೋಡಿದ್ವಿ. ಒಳ್ಳೆ ಸಖತ್ತಾಗಿ ಮಜಾ ಮಾಡ್ತಾಯಿದ್ರು, ನೋಡಿ ಖುಷಿ ಆಯಿತು. ಆ್ಯಂಡ್ ಅಲ್ಲಿಂದ ಮತ್ತೆ ಟೆರೇಸಿಗೆ ಬಂದು ಕೂಲಾಗಿ ಕುಡಿಯೋಣ ಅಂತ ಕೋಕ್ನ ಚಿಲ್ ಮಾಡ್ತಾ ಕುಡಿತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ವಿ. ಟುಡೇ ಇಸ್ ದ ಲಾಸ್ಟ್ ಡೇ. ಸೊ ನಾವು ಥಿಯೇಟರ್ಗೆ ಬಂದಿದ್ದೀವಿ ನೋಡೋಕ್ಕೆ ಶೋಸ್ನ. ಕತ್ಲೆ ಕಾಣಿಸ್ತಾ ಮೈ ಗಾಡ್, ಈ ವಾಯ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಹೇಳಿದ್ರು, ಸಖತ್ತಾಗಿ ಹೇಳಿದ್ರು ಅವರು. ಕ್ರೂಸ್ ಶೋಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ. ಈಗ ಊಟಕ್ಕೆ ಬಂದಿದ್ದೀನಿ, ಡಿನ್ನರ್. ಸೊ ಇವತ್ತಿನ ಡಿನ್ನರ್ ಏನೆಲ್ಲ ಇದೆ ಅಂತ ನೋಡೋಣ. ಆ್ಯಕ್ಚುಲಿ ಇವತ್ತು ನನ್ನ ಔಟ್ಫಿಟ್ ಫುಲ್ ಡಿಫ್ರೆಂಟಾಗಿ ಹಾಕ್ಕೊಂಡಿದ್ದೀನಿ. ನೋಡೋಣ ಏನಿದೆ ಇವತ್ತು ಡಿನ್ನರ್. ಔಟ್ಫಿಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಸಖತ್ತಾಗಿದೆ ಅಂತಾದರೆ ಕಮೆಂಟ್ ಮಾಡಿ. ಈ ಡ್ರೆಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬ್ಲ್ಯಾಕ್, ಆಲ್ವೇಸ್ ಐ ಲೈಕ್ ಬ್ಲ್ಯಾಕ್. ಫೈನಲಿ ಕ್ರೂಸ್ನಲ್ಲಿ 2 ದಿನನ ಕಂಪ್ಲೀಟ್ ಮಾಡಾಯಿತು. ಸೊ ನಾಳೆ ಬ್ಯಾಕ್ ಟು ಬೆಂಗಳೂರು. ಸೊ ಯಾರೆಲ್ಲ ವಿಡಿಯೋನ ನೋಡಿದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇಂಡಿಯಾದ ಲಾರ್ಜೆಸ್ಟ್ ಆ್ಯಂಡ್ ಲಕ್ಸುರಿಯಸ್ ಕಾರ್ಡಿಯಲ್ಲ ಕ್ರೂಸ್ ತುಂಬ ಅದ್ಭುತವಾಗಿದೆ. ಸೊ ಇನ್ನೂ ಇದೇ ಥರ ಟ್ರಿಪ್ಸ್ ಇರ್ಬೋದು, ಹಾಗೆ ಫುಡ್ ಇರ್ಬೋದು, ಮೋಟಿವೇಶನ್, ಬಿಸ್ನೆಸ್, ಫಿಟ್ನೆಸ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಪ್ರೀತಿ ಮಹಾದೇವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ 3ನೇ ದಿನ ಶುರು ಮಾಡ್ತಾ ಇರೋದು ಸ್ವಿಮ್ಮಿಂಗ್ ಪೂಲಿಂದ. ಮೇಲೆಲ್ಲ ಬಿಸಿ ಬಿಸಿ, ಒಳಗಡೆ ಕೂಲಾಗಿ ಸ್ವಿಮ್ ಮಾಡಿಕೊಂಡು ಇವತ್ತಿನ ಕ್ರೂಸ್ನ
ಥರ್ಡ್ ಡೇಲಿ ಇದ್ದೀವಿ ನಾವಿವತ್ತು. ಮಾರ್ನಿಂಗ್ ಸ್ವಿಮ್ಮಿಂಗ್ ಮುಗಿಸಿ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡೆ. ಆ್ಯಂಡ್ ಡೇ 3 ಇನ್ ಕಾರ್ಡಿಯಲ್ಲ ಕ್ರೂಸ್. ನಮ್ಮ ಕಾವಿಂಗ್ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ. ಫುಲ್ ಅಕ್ಷಿ ಒಂದ್ಸತಿ ಅಕ್ಷಿ ಮಾಡಿ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಸೊ ಆಲ್ಮೋಸ್ಟ್ ನಾವು ಹಾರ್ಬರ್ ತಲುಪ್ತಾ ಇದ್ದೀವಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಇಲ್ಲಿಂದ ಚೆನ್ನೈಗೆ ಹೋಗ್ತೀವಿ. ಚೆನ್ನೈಯಿಂದ ಸ್ವಲ್ಪ ಇವತ್ತಿದ್ದು ನೈಟ್ ಹೊರಡ್ತೀವಿ ಬೆಂಗಳೂರು. ವಾವ್, ಎಮ್ಮಿ. ಇವತ್ತಿನ ಬ್ರೇಕ್ಫಾಸ್ಟ್ ಈ ರೀತಿ ಇದೆ. ಸೊ ಕಾವ್ಯ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾಳೆ, ನಾವೆಲ್ಲರೂ ಕೂಡ ಇದ್ದೀವಿ. ನೆಟ್ವರ್ಕ್ ಬಂದ್ಬಿಡ್ತು. She is our ship captain, Preeti Mahadev. Amazing! ಕಾರ್ಡಿಯಲ್ಲ ಕ್ರೂಸ್ ಯಾರ್ದು ಅಂತಿದ್ರಲ್ವಾ, ಕಾರ್ಡಿಯಲ್ಲ ಕ್ರೂಸ್ ನಂದೆ. ಅದಕ್ಕೋಸ್ಕರನೇ ಇವತ್ತು ಈ ಗೆಟಪ್ಪಲ್ಲಿ ಬಂದಿರೋದು. ನಾನೇ ಓನರ್ ಆಫ್ ದ ಶಿಪ್. Amazing! ಬ್ರೇಕ್ಫಾಸ್ಟ್ ವಿತ್ ಸೂರ್ಯ. ಸೂರ್ಯಗೋಸ್ಕರ ನೆನ್ನೆ 5:30 ಕಾಯ್ದ್ವಿ, ಬರಲಿಲ್ಲ ಸೂರ್ಯ. ಇವತ್ತು ಸೂರ್ಯ ನೆನ್ನೆ ಹೆಂಗೂ ಲೇಟಾಗಿ ಬಂದಿದ್ದಾರಲ್ಲ, ಇವತ್ತು ಬರಲ್ಲ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ. ಬಟ್ ಇವತ್ತು ಸನ್ರೈಸ್ ತುಂಬ ಚೆನ್ನಾಗಾಗಿದೆಯಂತೆ. ಬಟ್ ಸನ್ರೈಸ್ ಅಂತೂ ನೋಡೋದಾಗಿಲ್ಲ, ಸನ್ಸೆಟ್ನ ಬೀಚಲ್ಲಿ ನೋಡ್ತೀವಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಈಗ ಕ್ರೂಸ್ ಇನ್ನೇನೋ ಹಾರ್ಬರಿಗೆ ತಲುಪ್ತಾ ಇದೆ. 2 days ನೆಟ್ವರ್ಕ್ ಇಲ್ಲದೆ ಸಕ್ಕತ್ತಾಗಿದ್ವಿ. ಬಟ್ ನೆಟ್ವರ್ಕ್ ಬಂದುಬಿಡ್ತು. ಒಂದು ಪೀಸ್ಫುಲ್ ಲೈಫು ಅಂತಂದರೆ ಈ ಥರ ಒಂದು ಕಾರ್ಡಿಯಲ್ಲ ಕ್ರೂಸ್ ಬನ್ನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೀರು ಮಧ್ಯ ಗೊತ್ತೇ ಆಗಲಿಲ್ಲ ಏನೆಲ್ಲ ಹೇಗೆ ದಿನ ಹೋಗ್ತು, ಯಾವ ಡೇ ಅಂತಲೇ ಗೊತ್ತಾಗಲಿಲ್ಲ, ಏನು ಟೈಮು ಅಂತ ಗೊತ್ತಾಗಲಿಲ್ಲ. ಬಟ್ ಚೆನ್ನಾಗಾಯಿತು, ನನಗಂತೂ ಇಷ್ಟ ಆಯಿತು. ಮತ್ತು ಅಗೇನ್ ಕಾರ್ಡಿಯಲ್ಲ ಕ್ರೂಸ್ ಬಂದಿದ್ದೀನಲ್ವಾ, ನೆಕ್ಸ್ಟ್ ಇನ್ನೊಂದು ಬೇರೆ ಕ್ರೂಸ್ಗೆ ನೆಕ್ಸ್ಟ್ ಟೈಮ್ ಹೋಗ್ತೀನಿ. ಸೊ ಐ ಆಮ್ ಸೋ ಹ್ಯಾಪಿ. ಇವಾಗ ಬ್ಯಾಕ್ ಟು ಚೆನ್ನೈ ಹಾರ್ಬರ್. ಇನ್ನೇನೋ ಹತ್ತತ್ರ ಇದ್ದೀವಿ. ನಿನ್ನೆ ಕೆಸಿನೋದಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದಕ್ಕೆ ಇವತ್ತು ಬಂದ್ವಿ. ಇವತ್ತು ಯಾರೂ ಇಲ್ಲ, ಸೊ ಹಾಗಾಗಿ ವಿಡಿಯೋ ಮಾಡೋಣ ಅಂತ ಬಂದ್ವಿ. ಕೆಸಿನೋ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ನಿನ್ನೆ ನೋಡ್ತಾ ಇದ್ವಿ, ಎಷ್ಟು ಜನ ದುಡ್ಡು ಕಟ್ಬಿಟ್ಟು ಕಳ್ಕೊತಾ ಇದ್ರು. ಮೈ ಗಾಡ್, ಶಾಕ್ ಆಯಿತು. ಯಪ್ಪ ಶಿವ. ಕೆಸಿನೋನ ಎಲ್ಲ ನೋಡಿ, ಬಟ್ ಹಾಡಕ್ಕೆ ಹೋಗ್ಬೇಡಿ ಅಷ್ಟೇ. ಮತ್ತು ಲಾಸ್ಟ್ ಡೇ ಆಗಿರೋ ಕಾರಣ ಯಾರೂ ಇಲ್ಲ, ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಅಂತೂ ಈ ಜಾಗದಲ್ಲಿ ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಬಂದಿದ್ರು. ಒಳ್ಳೆ ಬಿಸ್ನೆಸ್ ಮ್ಯಾನ್ಸು, ಸಖತ್ತಾಗಿ ದುಡ್ಡು ಮಾಡಿದ್ರು ಅನಿಸುತ್ತೆ, ಬಂದೆಲ್ಲ ಇದು ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಫೇವ್ರೆಟ್ ಪ್ಲೇಸ್ ಇದು. ಸೊ ನನಗೆ ತುಂಬಾ ಇಷ್ಟ ಆಗಿದ್ದ ಪ್ಲೇಸ್ ಇದು. ಡುಕ್ ನಂಬರ್ 5 ಇದು. ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ವ್ಯೂಸ್, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾನು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ಈ ಜಾಗದಲ್ಲಿ. ಆ್ಯಂಡ್ ಬನ್ನಿ ನಮ್ಮ ರೂಮ್ ನೋಡೋಣ. ವಾವ್, ನೋಡಿದ್ರು ಕ್ರೂಸಲ್ಲಿ ಹೇಗಿದೆ ರೂಮ್ಸ್, ಸಖತ್ ವ್ಯೂ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನೋಡ್ಕೊಂಡು ಇಲ್ಲೇ ಕುತ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ ರೂಮ್ಸ್ ಮಾತ್ರ. ಚೆನ್ನಾಗಿರೋ ರೂಮ್ ನೋಡಿದ್ಮೇಲೆ ನಾನು ಸ್ಕ್ರೀನ್ ಓಪನ್ ಮಾಡಲಿಲ್ಲ ಅಂದರೆ ಹೇಗೆ. ಸೊ ಅದು ಓಪನ್ ಮಾಡಬೇಕಾದ್ರೆ ಅಂತೂ ನನಗೆ ಹೇಗೆ ಫೀಲ್ ಆಗ್ತಿತ್ತು ಅಂದರೆ ಇದೆಲ್ಲ ನಂದೇ, ಈ ಪ್ರಪಂಚ ನಂದೇ ಅನ್ನೋ ಫೀಲಲ್ಲಿತ್ತು. ಸೊ ತುಂಬ ಚೆನ್ನಾಗಿತ್ತು, ಆ ವ್ಯೂ ಕೂಡ ಚೆನ್ನಾಗಿತ್ತು. ಈ ಥರ ಜಾಗದಲ್ಲಿ ಈವ್ನಿಂಗ್ ಟೈಮ್ ಕೂತ್ಕೊಂಡು, ಸೊ ನಾನು ಜಾಸ್ತಿ ಈ ಥರ ಪ್ಲೇಸಲ್ಲಿ ಬಂದಾಗೆಲ್ಲ ಬುಕ್ಸ್ ಓದ್ತೀನಿ, ಫೋಟೋಸ್ ತಗೋತೀನಿ. ಸೊ ಈ ಒಂದು ಬ್ಯೂಟಿಫುಲ್ ವ್ಯೂ ನೋಡ್ತಾ ಒಂದು ಸ್ಮಾಲ್ ಬುಕ್ ತುಂಬ ಚೆನ್ನಾಗಿರೋದು, ವಾಟ್ ಯು ಥಿಂಕ್ ಯು ಬಿಕೇಮ್ ಅನ್ನೋ ಒಂದು ಬುಕ್ನ ನಾನು ಓದ್ತಾ ಇದ್ದೆ. ಸೊ ಓದ್ತಾ ನಾನು ಫೀಲ್ ಮಾಡ್ಕೋತಾ ಇದ್ದೆ, ನೆಕ್ಸ್ಟು ಇದೇ ಥರ ದೊಡ್ಡ ಕ್ರೂಸಲ್ಲಿ ನಾನು ಹೋಗಿ ಟ್ರಾವೆಲ್ ಮಾಡ್ತೀನಿ, ಅದರಲ್ಲಿ ನಾನು ಫುಡ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ತೀನಿ ಅಂತ. ಸೊ ನೀವು ಕೂಡ ಬುಕ್ಸ್ನ ಓದಿ, ಬುಕ್ಸ್ ಓದಿದ್ರೆ ತುಂಬ ಚೆನ್ನಾಗಿರುತ್ತೆ.
ಸಕ್ಕೋಟಾಗಕ್ಕೆ ನಾವೆಲ್ಲ ಕೂತಿದ್ವಿ ಎಲ್ಲರೂ ಎಷ್ಟು ಚೆನ್ನಾಗಿರೋದಿಲ್ಲ ಕಡಿಯಲ ಕ್ರೂಸ್ನ ಮೇನ್ ಪಾರ್ಟ್ ಅಂದರೆ ಇದು. ಸೊ ಇದಂತೂ ಲಿಫ್ಟ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನು ಲಾಸ್ಟ್ ಒಂದು ವಿಡಿಯೋ ಮಾಡಿಕೊಂಡು ಬೈ ಬೈ ಹೇಳಿ ನಮ್ಮ ಬಸ್ ಬಂತು. ಸೊ ಇವಾಗ ನಾನು ಚೆನ್ನೈಗೆ ಹೋಗ್ಬೇಕಿದ್ದೀವಿ. ಎಲ್ಲರಿಗೂ ಒಂದು ಫ್ರೆಂಡ್ ಇರ್ತಾರಲ್ಲ, ಆ ಫ್ರೆಂಡ್ ನೋಡಿದ್ರೆ ಯಾವಾಗ ಹೊಡಿಬೇಕು ಅನಿಸುತ್ತಲ್ಲ, ಅದು ಇವಳು ನನ್ನ ಫ್ರೆಂಡು. ಇವಾಗ ಎಲ್ಲಿ ಹೋಗ್ತೀವಿ ಚಿನ್ನಮ್ಮ? ಮುದ್ದು ಗೊಂಬೆ ಎಲ್ಲಿ ಹೋಗ್ತೀವಿ? ಚಿನಿ ಎಲ್ಲಿ ಹೋಗ್ತೀವಿ? ಮುದ್ದು ಸಿನಿಮಾ ಎಲ್ಲಿ ಹೋಗ್ತೀವಮ್ಮ? ಅವನಿಗೆ ಮಾತೇ ಆಡಲ್ಲ ಅವಳು. ಜನ ಹೇಳ್ತಾರೆ ಸಿಕ್ಬಿಟ್ಟು ಹೆಂಗಿದ್ದೀರಾ ಅಂತ ಕೇಳಿದ್ರೆ ಈ ಥರ ಮಕ್ಕಳು ರೆಕಾರ್ಡಿಂಗ್ ಎಲ್ಲ ಇದ್ದೀರಿ. ನೋ ಕಟ್ಟಿಂಗು. ಎಲ್ಲ ಆಟೋದಲ್ಲೂ ವಿಜಯ್ 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 ಇಂದನೂ ವಿಜಯ್ ಇಂದನೂ ವಿಜಯ್. ಸೊ ತಮಿಳ್ನಾಡು ಪೀಪಲ್ ಏನು ಇಷ್ಟು ಕ್ರೇಜು, ಮೈ ಗಾಡ್. ಕರ್ನಾಟಕದವರಾಗಿ ನಮಗೆ ಇದೆ ಅಂದಮೇಲೆ ಅವ್ರಿಗಿರೋದು ಸಹಜ ಬಿಡಿ. ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ. ಅಪ್ರಿಸಿಯೇಷನ್ ಮಾಡಬೇಕು ನಮ್ಮ CM ವಿಜಯ್ ಸರ್ಗೆ. ಚೆನ್ನೈಗೆ ಬಂದಿದ್ದೀವಿ, ಅದು ಚೆನ್ನೈ ಎಸ್ಕೇಪ್ ಮಾಲಿಗೆ ಫಾರ್ ವಾಚಿಂಗ್ ಅವರ್ CM ತಮಿಳ್ನಾಡು CM ಮೂವಿ. ಆ್ಯಕ್ಚುಲಿ ನಾವಿವಾಗ ಚೆನ್ನೈನಲ್ಲಿ ಒಂದು ಎಸ್ಕೇಪ್ ಮಾಲಿಗೆ ಬಂದಿದ್ದೀವಿ. ಚೆನ್ನೈ ಸೆಂಟರ್ ಎಸ್ಕೇಪ್ ಮಾಲ್ ಬಂದಿದ್ದೀವಿ. ಸೊ PVRಗೆ ಬಂದು ಫಿಲಿಮ್ ನೋಡೋಣ ಅಂತ. ಯಾವ ಫಿಲಮ್ ಅಂದರೆ ನನ್ನ ಫೇವ್ರೆಟ್ ತಲೆವಾ ವಿಜಯ್ ಸರ್ದು ಮೂವಿ ನೋಡೋಕೆ ಬಂದಿದ್ದೀನಿ, ಜನನಾಯಕನ್. ಯಾವುದಿದು? ಯಾವ ರೋಡು? ವೆಸ್ಟ್. ವಿಜಯ್ ನೋಡಿ, ವಿಜಯ್ ಅಲ್ಲಿ. ಸೊ ನಾವಿವಾಗ ಚೆನ್ನೈನ ರೋಡಲ್ಲಿ ಹೋಟೆಲಿಗೋಸ್ಕರ ಹುಡುಕ್ತಾ ಇದ್ದೀವಿ. ವೆಸ್ಟ್ ಆಫ್ ಕಾರ್ ರೋಡ್ ಇದೂ ಕೂಡ ಇಲ್ಲಿದ್ದೀವಿ. ನಾವೆಲ್ಲ ಊಟ ಮಾಡೋಕ್ಕೆ ಬಂದಿದ್ದೀವಿ. ತಮಿಳ್ನಾಡು ಫುಲ್ ಬ್ಯುಸಿ ಇದೆ, ಫುಲ್ಲು ಬಿಸಿ ಬಿಸಿ ಇದೆ, ಬಿಸಿ ಇದೆ. ಸೊ ಫಿಲಮ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಯಾವಾಗಲೂ ನಾವು ಎಲ್ಲ ಫಿಲಮ್ನು ನೋಡಬೇಕು. ಎಲ್ಲ ಫಿಲಮ್ನು ನೋಡಿ ಅದರಲ್ಲಿ ಏನು ಪಾಸಿಟಿವ್ ಇರುತ್ತೆ ಅದನ್ನಷ್ಟೇ ನಾವು ತೊಗೋಬೇಕು. ಸೊ ನನಗಂತೂ ಫಿಲಮ್ ಇಷ್ಟ ಆಯಿತು, ಜನನಾಯಕಂ. ಸೊ ನಾವಿವಾಗ ಫಿಲಮ್ ನೋಡಿದ್ವಿ. ಯಾವುದೋ ಒಂದು ಲೋಕಲ್ ಹೋಟೆಲಲ್ಲಿ ಊಟ ಮಾಡಿದ್ವಿ. ಒಂದು ಸಣ್ಣ ಹೋಟೆಲು, ಟೇಸ್ಟ್ ಚೆನ್ನಾಗಿತ್ತು. ಎಗ್ ರೈಸ್ ತಿಂದ್ವಿ. ಆ್ಯಂಡ್ ಈಗ ಇಲ್ಲಿಂದ ನಾವು ಮೆರಿನಾ ಬೀಚ್ ಬಂದಿದ್ದೀವಿ. ಮೆರಿನಾ ಬೀಚ್. ಸೊ ಇದೆ ಮೆರಿನಾ ಬೀಚ್. ಫುಲ್ ಎಲ್ಲ ಮರಳು. ನಮ್ಮ ಬೆಂಗಳೂರಲ್ಲೂ ಒಂದು ಬೀಚ್ ಇದ್ದರೆ ಹೆಂಗಿರ್ತಿತ್ತು ಗೈಸ್? ನೀವು ಹೇಳಿ, ಬೆಂಗಳೂರಲ್ಲಿ ಬೀಚ್ ಇದ್ದರೆ ನೀವು ಹೋಗ್ತಾ ಇದ್ರಾ? ಬೆಂಗಳೂರಲ್ಲಿ ಬೀಚ್ ಇದ್ದಿದ್ದರೆ ಯಾವ ಏರಿಯಾದಲ್ಲಿ ಇರಬೇಕಿತ್ತು ಅನ್ನೋದನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಕ್ರೂಸಲ್ಲೂ ಎಂಜಾಯ್ ಮಾಡಾಯಿತು, ಬೀಚಲ್ಲೂ ಕೂಡ ಎಂಜಾಯ್ ಮಾಡಾಯಿತು. ಈಗ ನಮ್ಮ ಟೈಮ್ ಬಂದಿದೆ ಬೆಂಗಳೂರಿಗೆ ಹೋಗೋಕ್ಕೆ. ಸೊ ಸೂರ್ಯ ಆಲ್ರೆಡಿ ಮುಳುಗಡೆ ಆಯಿತು, ಎಲ್ಲ ಕಡೆ ಆರೆಂಜ್ ಕಾಣಿಸ್ತಾ ಇದೆ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ವೀಡಿಯೋಸ್ನ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟ್ ಇರ್ತಾ ಇರಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿದಿರಾ ಪ್ರೀತಿ ಮಹಾದೇವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದನ್ನ ಮರೆಯೋಕ್ಕೆ ಹೋಗಬೇಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್. ಬಾಯ್.